ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಪಸಂಖ್ಯಾತ ನಾಯಕರಿಗೆ ಸೂಕ್ತ ಸ್ಥಾನಮಾನಕ್ಕಾಗಿ ಚಿಂತಾಮಣಿಯಲ್ಲಿ ಧ್ವನಿ. ಜಮೀರ್ ಅಹ್ಮದ್ ಖಾನ್ ಅವರಿಗೆ ಡಿಸಿಎಂ ಪಟ್ಟ ನೀಡಲು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯ. ರಾಜ್ಯ ರಾಜಕಾರಣದಲ್ಲಿ ಈಗ ಅಲ್ಪಸಂಖ್ಯಾತ ನಾಯಕರ ಸ್ಥಾನಮಾನದ ಕುರಿತು ಭಾರಿ ಚರ್ಚೆ ಶುರುವಾಗಿದೆ. ಚಿಂತಾಮಣಿಯ ಸಮಾಜ ಸೇವಕರು, ಸಾಮಾಜಿಕ ಚಿಂತಕರು, ಜನಪರ ಹೋರಾಟಗಾರರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಶೇಖ್ ಸಾದಿಕ್ ಅವರು ಇಂದು ಹೈಕಮಾಂಡ್ ವಿರುದ್ಧ ತಮ್ಮ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಅಲ್ಪಸಂಖ್ಯಾತ ಸಮುದಾಯದ ಕೊಡುಗೆ ದೊಡ್ಡದಿದೆ. ಆದರೂ ಮೊದಲ ಹಂತದಲ್ಲಿ ಪ್ರಮುಖ ನಾಯಕರಿಗೆ ಸೂಕ್ತ ಸ್ಥಾನಮಾನ ಸಿಗದಿರುವುದು ಇಡೀ ಸಮುದಾಯಕ್ಕೆ ನೋವು ಉಂಟುಮಾಡಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಎಲ್ಲಾ ಸಮುದಾಯಗಳನ್ನು ಒಟ್ಟಿಗೆ ಕೊಂಡೊಯ್ಯುವ ಮಾಸ್ ಲೀಡರ್ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಕೇವಲ ಸಚಿವ ಸ್ಥಾನ ನೀಡಿದರೆ ಸಾಲದು, ಅವರಿಗೆ ರಾಜ್ಯದ ಉಪಮುಖ್ಯಮಂತ್ರಿ, ಡಿಸಿಎಂ ಪಟ್ಟ ನೀಡಬೇಕು ಎಂದು ಶೇಖ್ ಸಾದಿಕ್ ಒತ್ತಾಯಿಸಿದ್ದಾರೆ. ಲಕ್ಷಾಂತರ ಮನೆಗಳ ಮಂಜೂರಾತಿ, ಹೈಟೆಕ್ ಕ್ರೀಡಾಂಗಣ ನಿರ್ಮಾಣ ಹಾಗೂ ಸ್ವಂತ ಖರ್ಚಿನಲ್ಲಿ ಸಾವಿರಾರು ಜನರನ್ನು ಉಮ್ರಾ ಯಾತ್ರೆಗೆ ಕಳುಹಿಸಿರುವ ಜಮೀರ್ ಅವರು ಮುಸ್ಲಿಂ ಸಮುದಾಯದ ಐಕಾನ್ ಆಗಿ ಹಾಗೂ ಸಾಮಾಜಿಕ ಅಭಿವೃದ್ಧಿ ಚಿಂತಕರಾಗಿ ಮುನ್ನಡೆದು ಬಂದಿದ್ದಾರೆ ಎಂದು ಶೇಖ್ ಸಾದಿಕ್ ಕೊಂಡಾಡಿದ್ದಾರೆ. ಅವರ ಜೊತೆಗೆ ನಿಂತಿರುವ ನಸೀರ್ ಅಹ್ಮದ್ ಅವರಿಗೂ ಸೂಕ್ತ ಸ್ಥಾನಮಾನ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಮುಸ್ಲಿಂ ಸಮುದಾಯದವರು ಜಮೀರ್ ಅಹ್ಮದ್ಗೆ ಮತ್ತು ನಮ್ಮ ಹೆಮ್ಮೆಯ ನಾಯಕರಾದ ಎಂಸಿ ಸುಧಾಕರ್ ರೆಡ್ಡಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಹಾಗೂ ಹೈಕಮಾಂಡ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಸಚಿವ ಎಂಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ಜಮೀರ್ ಅಹ್ಮದ್ ಮತ್ತು ನಸೀರ್ ಅಹ್ಮದ್ ಅವರ ಸಹಕಾರದೊಂದಿಗೆ ಮುರುಗಮಲ್ಲ ದರ್ಗಾದ ಅಭಿವೃದ್ಧಿಗೆ ಬರೋಬ್ಬರಿ 32 ಕೋಟಿ ರೂಪಾಯಿ ಅನುದಾನ ತಂದಿರುವುದು ಚಾರಿತ್ರಿಕ ಸಾಧನೆ ಎಂದು ಶೇಖ್ ಸಾದಿಕ್ ಬಣ್ಣಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣವೇ ಎಚ್ಚೆತ್ತುಕೊಂಡು ಜಮೀರ್ ಅಹ್ಮದ್ ಅವರಿಗೆ ವಕ್ಫ್ ಮತ್ತು ವಸತಿ ಇಲಾಖೆಯ ಜೊತೆಗೆ ಡಿಸಿಎಂ ಹುದ್ದೆಯನ್ನು ನೀಡಿ ಸಮುದಾಯದ ಅಭಿವೃದ್ಧಿ ಕೆಲಸಗಳನ್ನು ಪೂರ್ಣಗೊಳಿಸಲು ಅವಕಾಶ ಮಾಡಿಕೊಡಬೇಕು ಎಂದು ಚಿಂತಾಮಣಿಯ ಮುಖಂಡರು ಒಕ್ಕೊರಲಿನಿಂದ ಒತ್ತಾಯಿಸಿದ್ದಾರೆ. ಸಬ್ಜೆಕ್ಟ್ ಏನಂದರೆ, ತಮ್ಮೆಲ್ಲರೂ ಗೊತ್ತಿದ್ದಂಗೆ ರಾಜ್ಯದಲ್ಲಿ ಇಡೀ ರಾಜ್ಯಾದ್ಯಂತ ಒಂದು ಅಲೆ ಇದೆ. ಏನದು ಅಲೆ ಅಂದರೆ, ಅಲ್ಪಸಂಖ್ಯಾತರ ವಿಭಾಗದಲ್ಲಿ ಅಲ್ಪಸಂಖ್ಯಾತರ ನಾಯಕರಾಗಿರುವಂತಹ ನಮ್ಮ ಜಮೀರ್ ಅಹ್ಮದ್ ಅಣ್ಣನವರಿಗೆ ಮೊದಲನೇ ಕಂತಿನಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ. ನಮ್ಮ ನಿರೀಕ್ಷೆ, ನಮ್ಮೆಲ್ಲರ ನಿರೀಕ್ಷೆ, ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗುತ್ತೇವೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಹಾಗೂ ಇದೇ ರೀತಿ ನಮ್ಮ ನಸೀರ್ ಅಹ್ಮದ್ ಅವರು, MLC ನಸೀರ್ ಅಹ್ಮದ್ ಸರ್ ಅವರಿಗೆ ಪ್ರತ್ಯೇಕತೆ ಮತ್ತು MLC ಸೀಟ್ ಕೊಡೋ ಒಂದು ನಿರೀಕ್ಷೆ ಇತ್ತು. ಆದರೆ ಈ ಎರಡೂ ವಿಚಾರಗಳು ಅತ್ಯಂತ ನೋವಿನ ಸಂಗತಿ. ಇಡೀ ಸಮುದಾಯಕ್ಕೆ, ಕರ್ನಾಟಕ ರಾಜ್ಯಾದ್ಯಂತ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗರು, ದೀನದಲಿತರ ನಾಯಕರು, ಆಶಾಕಿರಣವಂತಹವರು, ಎಲ್ಲ ಸಮಾಜವನ್ನು ಒಕ್ಕೂಟಿ ತಗೊಳ್ಳುವಂತಹ ಜಮೀರ್ ಅಹ್ಮದ್ ಅವರಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಸಚಿವ ಸ್ಥಾನ ಕೊಡುವುದರಲ್ಲಿ ನಿರಾಕರಿಸಿದೆ. ಮಾನದಂಡಗಳು ಏನೇ ಆಗಿರಬಹುದು, ಆದರೆ ಅಲ್ಪಸಂಖ್ಯಾತ ಕಟ್ಟಕಡೆಯ ಒಂದು ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ದಲಿತರಾಗಿರ್ಬೋದು, ಇವರೆಲ್ಲರಿಗೂ ಭಾಳ ನೋವಾಗಿದೆ. ವಿಚಾರ ಯಾಕಂದರೆ ಅವ್ರನ್ನ ಒಂದು ಕಾರ್ಯವೈಖರಿ ಯಾವ ರೀತಿ ಇತ್ತು ಅಂದರೆ, ಅವರು ಕೊಟ್ಟಿರೋ ಜವಾಬ್ದಾರಿ ಸ್ಥಾನದಲ್ಲಿ ಸುಮಾರು 2,30,000 ಮನೆ ಕಟ್ಟುವ ಗುರಿ ಇಟ್ಟುಕೊಂಡಿದ್ರು. ಅವರು ಹೌಸಿಂಗ್ ಬೋರ್ಡಲ್ಲಿ ಅವ್ರು ಕೊಟ್ಟಿರೋ ಖಾತೆ ಮೊದಲನೇ ಕಂತಿನಲ್ಲಿ 20,300 ಚಿಲ್ಲರೆ ಮನೆಗಳು ಕೊಟ್ಟಿದ್ರು. ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಆದಾಗ 40,000 ಮನೆಗಳು ಹಸ್ತಾಂತರ ಮಾಡಿದ್ರು. ಇದು ಏಕೈಕ ನಾಯಕ. ರಾಜ್ಯದಲ್ಲಿ 2013ರಿಂದ ಹಿಡಿದು 2004, 5, 13, 18 ಇಷ್ಟೆಲ್ಲ ಸರ್ಕಾರಗಳು ಹೋದರೂ ಯಾರೂ ಬಡವರಿಗೆ ಮನೆ ಕಟ್ಟುಕೊಡುವ ಒಂದು ಭಾವನೆ, ಒಂದು ಆಶೆ ಯಾರಿಗೂ ಇರಲಿಲ್ಲ. ಇಷ್ಟಪಟ್ಟು ಅವರು ಎಲ್ರಿಗೂ ಬಡವರಿಗೂ ಒಳ್ಳೆಯದಾಗಬೇಕು ಅಂತ ಆ ಒಂದು ಸ್ಕೀಮ್ನಲ್ಲಿ ಸಿದ್ದರಾಮಯ್ಯನವರಿಗೆ ಒಪ್ಪಿಸಿ 2023 ಸರ್ಕಾರದ ನಂತರ ಅದಕ್ಕೆ ಪ್ರತ್ಯೇಕವಾದ ಬಜೆಟನ್ನು ತಗೊಂಡು ಮನೆಗಳು ಕಟ್ಟುಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ನಂತರ ತಾವೆಲ್ಲ ನೋಡ್ಬೋದು, ಆನೇಕಲ್ಲಿನಲ್ಲಿ 1,000 ಕೋಟಿ, ದೇಶದಲ್ಲೇ 2ನೇ ಅತಿ ದೊಡ್ಡ ಸ್ಟೇಡಿಯಂ ಮೊನ್ನೆ ಉದ್ಘಾಟನೆ ಮಾಡಿದ್ದು ಜಮೀರ್ ಅಹ್ಮದ್ ಅವರ ಪೋರ್ಟ್ಫೋಲಿಯೋಲ್ಲೇ ಉದ್ಘಾಟನೆ ಆಗಿದೆ. ಇಂತಹ ಅನೇಕ ಕಾರ್ಯಕ್ರಮಗಳು ಬಡವರಿಗೆ ಎಲ್ಲಿ ಅಲ್ಪಸಂಖ್ಯಾತರಿಗೆ, ಎಲ್ಲಿ ದಲಿತರಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅವರು ಎದ್ದು ಬಂದು ನಿಂತು ತಡರಾತ್ರಿಯಲ್ಲಿ ನಿಂತಿರ್ಬೋದು. ನೀವು ನೋಡಿರ್ಬೋದು, ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರಲ್ಲಿ ಬಿಲ್ಡಿಂಗ್
ಕಾಂಪೌಂಡ್ ಗೋಡೆ ಕುಸಿತದಲ್ಲಿ 18ರಿಂದ 19 ಜನ ತೀರ್ಕೊಂಡ್ಬಿಟ್ರು. ಅದರಲ್ಲಿ ತಮಿಳ್ನಾಡವರಿದ್ದರು, ಕೇರಳವರಿದ್ದರು, ಬೆಂಗಳೂರವರಿದ್ದರು. ಒಬ್ಬೊಬ್ಬರಿಗೆ ಒಂದೊಂದು ಮನೆಗೆ ಮೃತಪಟ್ಟ ಒಬ್ಬೊಬ್ಬರಿಗೆ 5-5 ಲಕ್ಷ ರೂಪಾಯಿ ಅವರು ಸ್ವಂತ ಹಣದಿಂದ ಕೊಟ್ಟರು. ಇದು ಯಾಕೆ ಕೊಟ್ಟರು ಅಂದರೆ ಅವರ ಒಂದು ವೈಯಕ್ತಿಕ ಹಣದಲ್ಲಿ ಕೊಟ್ಟಿದ್ರು, ಸಂಘಟನೆ ಮಾಡೋ ಉದ್ದೇಶದಿಂದ ಕೊಟ್ಟಿರೋದು. ಬಳ್ಳಾರಿಯಲ್ಲಿ ತಾವು ನೋಡ್ಬೋದು, ಒಂದು ಫೈರಿಂಗಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸಾವಪ್ಪಿಲ್ಲ. ಹೆಂಗಾಯ್ತು ಅಂತ ತನಿಖೆ ಆಗ್ತದೆ, ಅದಕ್ಕೆ ಬೇರೆ ಪ್ರಶ್ನೆ. ಆದರೆ ಇವರು ಹೋಗ್ಬಿಟ್ಟು ತಮ್ಮೆಲ್ಲರೂ ಮಾಧ್ಯಮದಲ್ಲಿ ಗೊತ್ತಿರ್ಬೋದು, ಒಂದು ದೊಡ್ಡ ಅಮೌಂಟನ್ನೇ ಕೊಟ್ಟು ಅದ್ರ ಬಗ್ಗೆ ಒಬ್ಬ BJPಯವರು ಒಂದು ಕಂಪ್ಲೇಂಟ್, ಇಡಿಗೂ ಕಂಪ್ಲೇಂಟ್ ಕೊಟ್ಟು 25 ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದಾರೆ ಜಮೀರಣ್ಣ ಅವರು, ಕ್ಯಾಶ್ ಹಾರ್ಡ್ ಕ್ಯಾಶ್ ಕೊಡಬಾರ್ದು ರೀತಿ ಎಲ್ಲ. ಈ ಥರ ಬಹಳ ಎಕ್ಸಾಂಪಲ್ಸ್ ಇದೆ ಅವರು ಮಾಡಿರೋ ಈ ರಾಜ್ಯದಲ್ಲಿ ಕೆಲಸಗಳಿಗೆ. ಇದೆಲ್ಲ ಮಾಡೋ ಉದ್ದೇಶ ಏನು? ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗಬೇಕು ಅಂತ. ಅತಿ ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಇಡೀ ರಾಜ್ಯಾದ್ಯಂತ ಮಸೀದಿಗಳಿರುವ ಮೌಜನ್ ಸಾಹೇಬ್ಗಳಿಗೆ, ಮೌಲ್ವಿಗಳಿಗೆ ಹಾಗೂ ಹಜ್ ಕಮಿಟಿಯ ವಾಲಂಟಿಯರ್ಗಳಿಗೆ ತಾವು ನೋಡ್ಬೋದು, ಸುಮಾರು 2,000ಕ್ಕಿಂತ ಹೆಚ್ಚಾಗಿ ತನ್ನ ಸ್ವಂತ ಖರ್ಚದಿಂದ ಉಮ್ರಾ ಕಳಿಸಿದ್ದಾರೆ. ಒಬ್ಬೊಬ್ಬ ವ್ಯಕ್ತಿ ಕಳಿಸ್ಬೇಕಾದ್ರೂ ಏನಿಲ್ಲ ಅಂದ್ರೆ 60,000 ಖರ್ಚು ಬರುತ್ತೆ. ಇವತ್ತು ಹಜ್ ಭವನದಲ್ಲಿ ಹಜ್ ಕ್ಯಾಂಪ್ ನಡೆದಾಗ ಲಕ್ಷಾಂತರ ಜನ ತಮ್ಮ ಒಂದು ಮನೆಯವರು ಯಾರು ಹಜ್ಗೆ ಹೋಗ್ತಾರೆ ಅವ್ರು ಬಿಡೋ ಸಂಬಂಧಿಕರು ಬಿಡೋ ಬಂದಾಗ 2 ಹೊತ್ತಿನ ಊಟ ತನ್ನ ಸ್ವಂತ ಹಣದಲ್ಲಿ ಹಜ್ ಕ್ಯಾಂಪಲ್ಲಿ ಹಾಕ್ಸ್ತಾರೆ. ಈ ಥರ ಬಹಳ ವಿಚಾರ. ಮೈಸೂರಿನಲ್ಲಿ ಒಬ್ಬ ಚಿಕ್ಕ ಹೆಣ್ಣು ಮಗು ತಾನು ಬಂದು ತನಗೇನೋ ಆಪರೇಷನ್ ಆಗಬೇಕಂತ 16 ಲಕ್ಷ ರೂಪಾಯಿ, ಸವಿತಾನೋ ಕವಿತಾನೋ ಹುಡುಗಿ ಹೆಸರು, ಚಿಕ್ಕ ಮಗು ಹೆಸರು, 16 ಲಕ್ಷ ರೂಪಾಯಿ ತನ್ನ ವೈಯಕ್ತಿಕ ದುಡ್ಡಿಂದ ಕೊಟ್ಟಿದ್ದಾರೆ. ಈ ಥರ ಸುಮಾರು ಎಲ್ಲೇ ಹೋದ್ರೂ ಅವರು ಯಾರು ಬಡವರು ಕಾಣಿಸಿದ್ರೆ ತನಗಿಷ್ಟ ಬಂದಿದ್ದು ಎಲ್ಲ ಮಸೀದಿಗಳಿಗೂ ದೇವಸ್ಥಾನಗಳಿಗೂ ತನಗಿಷ್ಟ ಬಂದಿದ್ದು ವೈಯಕ್ತಿಕ ಸಹಾಯಗಳು ಮಾಡಿಕೊಂಡು ಈ ರೀತಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಒಂದಂತೂ ಕಾಂಗ್ರೆಸ್ ಹೈಕಮಾಂಡ್ ಒಂದು ವಿಚಾರ ಗಮನಕ್ಕೆ ತರ್ತೀವಿ, ನಮ್ಮ ಸಮಾಜದಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಯಾರಿಗೆ ಸಚಿವ ಸ್ಥಾನ ಕೊಡ್ಬೋದು, ಯಾರೇ ಅವ್ರಿಗೆ ಆಪಾದನೆ ಮಾಡ್ಬೋದು. ನಮ್ಮ ಸಮಾಜದ ಮತಗಳನ್ನು ಕ್ರೋಢೀಕರಿಸುವ ವ್ಯಕ್ತಿ, ಮಾಸ್ ಲೀಡರ್ ಯಾರಾದರೂ ಇದ್ದಾರೆ ಅಂದರೆ ಏಕೈಕ ನಾಯಕ ಜಮೀರ್ ಅಹ್ಮದ್. ಅವರು ಬೆನ್ನೆಲುಬಿಗೆ ಒಂದು ಕೆಲಸ ಮಾಡೋಕ್ಕೆ ಅವರಿಗೆ ಸಹಕಾರ ಕೊಟ್ಟಿರುವಂತಹ ವ್ಯಕ್ತಿ ಯಾರಾದಿದ್ದರೆ ನಸೀರ್ ಅಹ್ಮದ್ ಅವರು. ತಮಗೆ ಗೊತ್ತಿದೆ 2023ರಲ್ಲಿ ಇಡೀ ರಾಜ್ಯಾದ್ಯಂತ ಫತ್ವೆಗಳನ್ನು, ಹಜರತ್ಗಳನ್ನು 4 ಸುನ್ನಿ, ತಬ್ಲೀಕಿ, ಅಹ್ಲೆ ಹದೀಸ್ ಇಂತಹ ಮೌಲ್ವಿಗಳನ್ನ ಕೂರಿಸಿ ಒಂದು ಬೇಸ್ಮೆಂಟ್ ತಂದಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಎಲೆಕ್ಷನ್ ಪರ್ಪಸ್ ಆಗಿ ಜಮೀರ್ ಅಹ್ಮದ್, ನಸೀರ್ ಅಹ್ಮದ್ ಅವರು ಇಬ್ಬರೇ. ಇದು ದಯವಿಟ್ಟು ನೀವು ಅರ್ಥ ಮಾಡ್ಕೊಬೇಕು. ರಾಜ್ಯಾದ್ಯಂತ ಮಸೀದಿಗಳಲ್ಲಿ ಹೇಳಿ, ನಮಾಜಿನಲ್ಲಿ ಶುಕ್ರವಾರ ಹೊತ್ತು ನಮಾಜ್ಗಳಲ್ಲಿ ಬಯಾನ್ ಕೊಡಿಸು 95% ಅಷ್ಟು ಭಾಗದಷ್ಟು ವೋಟ್ ಬೀಳೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ 2023ರಲ್ಲಿ ಕೆಲಸ ಮಾಡಿರೋ ವ್ಯಕ್ತಿಗಳಂದರೆ ಜಮೀರ್ ಅಹ್ಮದ್, ನಸೀರ್ ಅಹ್ಮದ್. ಜಮೀರ್ ಅಹ್ಮದ್ ಅವರು ಇಂಥ ವ್ಯಕ್ತಿಗಳಿಗೆ ನೀವು ಇವತ್ತು ಯಾವುದೋ ಒಂದು ಸಣ್ಣ ಆರ್ಟಿಫಿಷಿಯಲ್ ಆಡಿಯೋ ಮುಖಾಂತರ ಒಂದು ಯಾವುದೋ ಬಂದಿರೋದಕ್ಕೆ ಒಂದು ಅವರಿಗೆ ಡೆಪ್ಟಿ CM ಪೋಸ್ಟ್ ಆಗ್ಬೋದು, ಸಚಿವ ಸ್ಥಾನ ಆಗ್ಬೋದು ತಪ್ಪಿಸ್ತೀರಂದರೆ ಇದು ಬಹಳ ದೊಡ್ಡ ಆಕ್ಷೇಪಣೆ. ದಯವಿಟ್ಟು ನಿಮ್ಮಲ್ಲಿ ನಾವು ಒತ್ತಡ ಮಾಡ್ತೀವಿ. ನಸೀರ್ ಅಹ್ಮದ್ ಅವ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನ ಕೊಡಬೇಕು. ಜಮೀರ್ ಅಹ್ಮದ್ ಅವ್ರಿಗಂತೂ ಡೆಪ್ಟಿ CM ಮಾಡಬೇಕು. ಅದ್ರ ಜೊತೆಗೆ ಅವ್ರು ಏನು ಕಂಟಿನ್ಯೂಟಿ ಪೋರ್ಟ್ಫೋಲಿಯೋಗಳಿತ್ತು, ವಕ್ಫ್ ಅಲ್ಲಾಗ್ಬೋದು, ವಕ್ಫ್ ಮತ್ತು ಈ ಹೌಸಿಂಗ್ ಸೊಸೈಟಿದು ಅದನ್ನು 2 ಪೋರ್ಟ್ಫೋಲಿಯೋ ಕೊಟ್ಟು ಅವ್ರಿಗೆ ಉಳಿಕೆ ಆಗಿರುವಂತಹ ಕೆಲಸಗಳನ್ನು ಪೂರ್ಣ ಮಾಡೋಕ್ಕೆ ಇದು ಮಾಡಬೇಕು. ನಂತರ ನಮ್ಮ ಚಿಂತಾಮಣಿಗೆ ಜಮೀರ್ ಅಹ್ಮದ್ ಅವರ ಕೊಡುಗೆ ಏನಂದರೆ, ಜಮೀರ್ ಅಹ್ಮದ್, ನಸೀರ್ ಅಹ್ಮದ್ ಅವರು ಅಂದರೆ ನಮ್ಮ ಸಚಿವರು ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಏನು ಸಚಿವ ಸ್ಥಾನ ಅವರು ಕೊಟ್ಟಿದ್ರು, ಅವ್ರಿಗೂ ಸಹ ಇವತ್ತು ನೀವು ಕಡೆಗಣಿಸಿದಿರೋ ಅಥವಾ ಒಂದು ಜಾತಿವಾರ ಇದರಲ್ಲಿ ಇದು ಮಾಡಿದ್ದೀರೋ, ಅವ್ರು ಮಾಡಿರೋ ವೈಖರಿಯ ಬಗ್ಗೆ ನಾವು ನಿಮ್ಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಡೀ ಸಮುದಾಯ, ಚಿಂತಾಮಣಿ ಸಮುದಾಯದಲ್ಲಿ, ಚಿಂತಾಮಣಿ ಇತಿಹಾಸದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಮಸೀದಿಗಾಗಲಿ, ದರ್ಗಾಗಾಗಲಿ, ಈದ್ಗಾ ಕಾಂಪೌಂಡ್ಗಾಗಲಿ 32 ಕೋಟಿ ಒಂದೇ ಒಂದು ಇನ್ಸ್ಟಿಟ್ಯೂಟ್ ಕೊಟ್ಟಿರೋ ಇತಿಹಾಸ ಯಾರಾದರೂ ಇದೆಯಂದರೆ ಅದು ಚರಿತ್ರೆಯಲ್ಲಿ ನಿಲ್ಲುವಂಥ ಕೆಲಸ ಯಾರಿಗಾದ್ರೂ ಚಲಿಸಬೇಕಾದ್ರೆ ಒಂದು ಸಚಿವ MC ಸುಧಾಕರ್ ರೆಡ್ಡಿ ಅವರಿಗೆ, 2ನೇದು ಜಮೀರ್ ಅಹ್ಮದ್ ಅವರಿಗೆ, 3ನೇದು ನಸೀರ್ ಅಹ್ಮದ್ ಅವರಿಗೆ. ನಮ್ಮ ಸಚಿವರ ಒಂದು ಸಹಕಾರ ಕೊಟ್ಟಿರೋದು ಜಮೀರ್ ಅವರು, ನಸೀರ್ ಅಹ್ಮದ್ ಇವರು ಇಬ್ಬರು ಸೇರಿ ನಮ್ಮದೇ ರಾಜ್ಯದಲ್ಲಿ ಮುರುಗ್ಮುಲ ದರ್ಗಾಗೆ 32 ಕೋಟಿ ಕೊಟ್ಟಿದ್ದಾರಲ್ಲ, ಇದು ರಾಜ್ಯದ ಇತಿಹಾಸದಲ್ಲೇ ಯಾವತ್ತೂ ಎಲ್ಲಿ ನಡೆದೂ ಇಲ್ಲ, ಇನ್ನು ಮುಂದೆ ನಡೆದೇ ಇರ್ಬೋದು. ಅತ್ಯಾಧುನಿಕ ಮಟ್ಟದಲ್ಲಿ ದರ್ಗಾವನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಅವ್ರು ತಂದಿರೋ ಅವರೇನು ನಿಮಗಿಂತ ದೊಡ್ಡವರಲ್ಲ, ಅವ್ರಿಗಿಂತ ದೊಡ್ಡವ್ರು ಯಾರು ಅಲ್ಲ, ನಮ್ಮ ಸಮಾಜದಲ್ಲಿ ನಮಗೆ ದೊಡ್ಡವರು. ಅವ್ರಿಗೆ ಒಪ್ಪಿಸ್ಬಿಟ್ಟು ಅವ್ರಿಗೆ ಏನಿದೆ ಅವ್ರ ಸ್ಥಾನಮಾನ ಕೊಡಲಿ ಅನ್ನೋದು ನಮ್ಮ ಒತ್ತಡ. ನಮಗೆ ಪಾರ್ಟಿನೂ ಮುಖ್ಯ, ನಮಗಿರೋಂಥ ಲೀಡರ್ಸು ಮುಖ್ಯ.